ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿ ಕೇಂದ್ರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಮರುವನಹಳ್ಳಿ ಕೃಷ್ಣೇಗೌಡ ಅವಿರೋಧವಾಗಿ ಆಯ್ಕೆಗೊಂಡರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಡಿಎನ್ ನಾಗರಾಜ್ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಕೃಷ್ಣೇಗೌಡ ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ವಿಜಯೇಂದ್ರ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು. ಅವಿರೋಧವಾಗಿ ಆಯ್ಕೆಗೊಂಡ ನೂತನ ಅಧ್ಯಕ್ಷರಾದ ಮರುವನಹಳ್ಳಿ ಕೃಷ್ಣೇಗೌಡ ಅವರನ್ನು ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಸಹಕಾರ ಕ್ಷೇತ್ರದಿಂದ ಮಾತ್ರ ರೈತರ ಉಳಿವು ಸಾಧ್ಯ. ಹಾಸನ ಜಿಲ್ಲಾ ಬ್ಯಾಂಕ್ನ ನೆರವಿನಿಂದ ಪ್ರಸ್ತುತ ಕೃಷಿ ಪತ್ತಿನಲ್ಲಿ ಸುಮಾರು 11 ಕೋಟಿಯಷ್ಟು ಶೂನ್ಯ ಬಡ್ಡಿರಹಿತ ಸಾಲವನ್ನು ರೈತರಿಗೆ ಕೊಡಲಾಗಿದೆ. 4 ಬಾರಿ ಸಾಲ ಮನ್ನಾ ಯೋಜನೆಯಿಂದ 12 ಕೋಟಿಯಷ್ಟು ಸಾಲ ಮನ್ನಾ ಆಗಿದೆ. ಸಂಘದ ಬೆಳವಣಿಗೆಗೆ ಎಲ್ಲಾ ಸದಸ್ಯರ ಸಹಕಾರ ಮುಖ್ಯವಾಗಿದೆ ಎಂದರು. ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ ಮಾತನಾಡಿ, ಸಂಘದ ಅಭಿವೃದ್ಧಿ ಕೆಲಸಗಳಿಗೆ ಮಹಾಮಂಡಲದ ವತಿಯಿಂದ ಸದಸ್ಯರ ಮನವಿ ಮೇರೆಗೆ ಮುಂಬರುವ ದಿನಗಳಲ್ಲಿ 5 ಲಕ್ಷ ಅನುದಾನ ಕೊಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷಗಳಾದ ಬಿಎಚ್ ಶಿವಣ್ಣ, ಮೂಡನಹಳ್ಳಿ ಚಂದ್ರೇಗೌಡ, ವಿಎನ್ ಮಂಜುನಾಥ್, ಸಂಘದ ಉಪಾಧ್ಯಕ್ಷ ಗಂಗಾಧರ್, ಉದ್ಯಮಿಗಳಾದ ಅಣತಿ ಯೋಗೀಶ್, ಬ್ಲೂ ಲೈನ್ ದೇವರಾಜ್, ಪಿಎಸ್ಐ ನವೀನ್, ಸಂಘದ ನಿರ್ದೇಶಕರಾದ ಬಿವಿ ರಂಗಪ್ಪ, ಬಿವಿ ಸುರೇಶ್, ಅನ್ನಪೂರ್ಣ, ಚನ್ನಕೇಶವಗೌಡ, ಹರೀಶ್, ಪದ್ಮಾ, ವಿಜಯ್ ಕುಮಾರ್, ಸಾಗರ್, ಬಿಎಸ್ ರಂಗಪ್ಪ, ಎಚ್ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಎಸ್ಕೆ ಅಭಿಲಾಷ್, ಟಿಎಪಿಎಂಎಸ್ ನಿರ್ದೇಶಕ ತೋಟಿ ನಾಗರಾಜ್, ಮುಖಂಡರಾದ ಮರಗೂರು ಅನಿಲ್, ಕೋಟೆ ಮೋಹನ್, ಕಾಳೇನಹಳ್ಳಿ ಆನಂದ್, ಕುಂಬಾರಹಳ್ಳಿ ರಮೇಶ್, ಬಾಗೂರು ಮನು, ಚಂದ್ರೇಗೌಡ, ಲಕ್ಷ್ಮಣ್, ಮಧು, ಮರವನಹಳ್ಳಿ ಶೇಖರ್, ಮೂಡನಹಳ್ಳಿ ಕೃಷ್ಣೇಗೌಡ, ಎಂಸಿ ಸತೀಶ್, ಸಂಪತ್ ಕುಮಾರ್, ಕೋಟೆ ಮಂಜಣ್ಣ, ಜೆಡಿಎಸ್ ಯುವ ಮುಖಂಡ ಮರವನಹಳ್ಳಿ ಮನೋಜ್, ಕೃಷಿ ಪತ್ತಿನ ಕಾರ್ಯನಿರ್ವಹಣಾಧಿಕಾರಿ ಡಿಎನ್ ಆನಂದ್, ಸಹಾಯಕ ರಮೇಶ್, ರೇಣುಕಾ ಪ್ರಸನ್ನ, ಗಿರೀಶ್ ಎಂಡಿ ಸೇರಿದಂತೆ ಇತರರು ಹಾಜರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ.